ಒನ್ ಮೋರ್ ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಪ್ರೆಸೆಂಟ್ ಏನು ಸೂಪರ್ ಇಲ್ಲ, ಹಂಗೆ ಇರೋದು. ಸೊ ತುಂಬ ದಿನ ಆಯಿತು ಲಾಗ್ ಮಾಡಿ, ಒಂದು ಆಲ್ಮೋಸ್ಟ್ ಒಂದು 3-4 ದಿನ ಆಯಿತು. ಇವತ್ತು ಸಂಡೇ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಲೇಟ್ ವೇಕಪ್, ಗೊತ್ತಲ್ಲ ಸಂಡೇ ಅಂತಂದ್ರೆ ಲೇಟು. ಹಾಗೆ ಲೇಟ್ ಯಾಕೆ ಅಂತಂದ್ರೆ ಸೊ ತುಂಬ ರೀಸನ್ಸ್ ಇದೆ. ಭಾನುವಾರ ಆಗಿರ್ಬೋದು, ಮಗನಿಗೆ ಸ್ಕೂಲ್ ರಜೆ ಇದೆ, ಜೊತೆಲಿ ಮಿಂಚುಗೆ ಪೂರ್ತಿ ಹುಷಾರಿಲ್ಲ. ಒಂದು 3-4 ದಿನ ಆಯಿತು ಆಲ್ರೆಡಿ ಹುಷಾರಿರೋರಿಗೆ ಆಗಿ. ಅವಳಿಗೆ ಮೋಷನ್ ಏನೋ ಅಷ್ಟು ಮಟ್ಟಿಗೆ ಇಲ್ಲ, ಮೋಷನ್ ಮೆಡಿಸಿನ್ ಹಾಕಿ ಕಂಟ್ರೋಲ್ ಮಾಡಿಸ್ಬಿಟ್ಟೆ. ಆದರೆ ಶೀತ ಆಗಿದೆ, ಕಾಫ್ ಹೋಗ್ತಾ ಇಲ್ಲ, ಬೇಗ ಹೋಗ್ತಾ ಇಲ್ಲ. ಹಲ್ಲು ಬರ್ತಾ ಇದೆ, ಇದೆರಡು ಹಲ್ಲಿಗೆಲ್ಲ ಚೆಂಡದಾಗಿ ಮೊಳಕೆ ಹೊಡೆದ್ಬಿಟ್ಟಿದೆ. ಆ ಪೇನ್ಗೆ ಅವಳಿಗೆ ಜ್ವರ ಬರ್ತಾ ಇದೆ. ಸೊ ಗೊತ್ತಲ್ವಾ ನಿಮ್ಗೆಲ್ಲ, ಮಕ್ಕಳಿಗೆ ಹಲ್ಲು ಬರೋವಾಗ ಆಲ್ಮೋಸ್ಟ್ ಒನ್ ಮಂತ್ ಎಲ್ಲ ಜ್ವರ ಸ್ಟಾರ್ಟ್ ಆಗಿತ್ತು. ಸೊ ಇವಳಿದ್ದಾಳಲ್ಲ, ನೋಡಿ ಇದ್ದಾಳಲ್ಲ, ಇವಳಿಗಂತೂ ನಾವು ಆಲ್ಮೋಸ್ಟ್ 1 ಮಂತ್ ಕಂಟಿನ್ಯೂಸ್ ಜ್ವರ, ಕಂಟಿನ್ಯೂಸ್ ಮೋಷನ್. ಇವಳು ಮುಂದೆ ಅವಳು ಬೆಟರ್ ಅಂತ ಅನ್ಕೋಬಹುದು. ಬಟ್ ಒಂದು 3 ದಿನ ನಿದ್ದೆನೇ ಮಾಡಿಲ್ಲ ಮಿಂಚು. ಅವಳ ಜೊತೆ ನಾನು ಕೂಡ ನಿದ್ದೆ ಮಾಡಿರಲಿಲ್ಲ. ನಿನ್ನೆನೆ ಸ್ವಲ್ಪ ನಿದ್ದೆ ಮಾಡಿರೋದು ಅಂತಂದ್ರೆ ಹಾಗೆ. ಇದೆಲ್ಲ ಪರಿಸ್ಥಿತಿಗಳ ನಡುವೆ ಲಾಗ್ ಸುಮ್ಮನೆ ಯಾಕೆ ಮಾಡೋದು, ಬೇಡ ತಡಿ ಅಂತ ಅನ್ಕೊಂಡು ಸ್ವಲ್ಪ ಬ್ರೇಕ್ ತಗೊಂಡಂಗೆ. ಹಾಗೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇನ್ನೇನು ಭಾನುವಾರ, ಜಯಂತ್ ಇವತ್ತು ವರ್ಕ್ ಹೋಗ್ತೀಯಲ್ಲ. ಸೊ ಇಲ್ಲೇ ಇದ್ದಾರೆ ನನ್ನ ಮುಂದೆ, ಏನ್ ಮಾಡ್ತಿದ್ದಾರೆ ತೋರಿಸ್ತೀನಿ. ಅವ್ರು ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು ಸಂಡೇ ಆದ್ರೂ ಕೂಡ ಡ್ಯೂಟಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಚಿಕನ್ ತಂದ್ಬಿಟ್ಟಿದ್ದಾರೆ ಬೆಳಗ್ಗೆನೆ. ಅದಕ್ಕೆ ನಾನು ಮತ್ತೆ ಜಯಂತ್ ಇಬ್ರು ಸೇರ್ಕೊಂಡು ಅವರೆಕಾಳು ಸುಲಿತಾ ಕೂತ್ಕೊಂಡಿದೀವಿ. ಇಲ್ಲಿ ನೋಡಿ, ಅವರೆಕಾಳು ನಾನು ಲೇಟ್ ಮಾಡ್ತೀನಿ ಅಂತ ಹೇಳಿ ಜಯಂತ್ ಬಂದು ಬೇಗ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಮಿಂಚು ಮಲ್ಕೊಂಡಿದ್ದಾಳೆ, ಜಸ್ಟ್ ಮಲ್ಕೊಂಡ್ಲು. ಅವಳಿಗೆ ಮೆಡಿಸನ್ ಹಾಕಿ ತುಂಬಾ ಹತ್ಬಿಟ್ಲು ಇವತ್ತು ಬೆಳಗ್ಗೆ. ಮೆಡಿಸನ್ ಹಾಕಿ ಸ್ವಲ್ಪ ಅಂದ್ರೆ ಬೇಬಿ ರಬ್ಬಿಂದ ನೀಟ್ ಇದೆಲ್ಲ ಮಸಾಜ್ ಮಾಡಿ, ಎದೆಗೆಲ್ಲ ಹಚ್ಚಿ, ಬೆನ್ನಿಗೆಲ್ಲ ಹಚ್ಚಿ, ಕಾಲಿಗೂ ಕೂಡ ಅಪ್ಲೈ ಮಾಡಿ ಮಲಗಿಸ್ ಬಂದಿದ್ದೀನಿ. ಇನ್ನು ಅವಳು ಮಲ್ಕೊಂಡು ಎದ್ದೇಳೋದ್ರೊಳಗಡೆ ಅಡುಗೆ ಮಾಡ್ಕೋಬೇಕು ಅಂತ. ಸೊ ಚಿಕನ್ನಲ್ಲಿ ಇವತ್ತು ಅವರೆಕಾಳು ಹಾಕೊಂಡು ಮಾಡ್ಕೊಳ್ಳೋಣ ಅಂತ ಆಸೆ ಆಯ್ತು ಇಬ್ರಿಗೂ. ಅದಕ್ಕೋಸ್ಕರನೇ ಇದು ರೆಡಿ ಮಾಡ್ಕೊತಾ ಇದೀವಿ. ಸಂಡೇ ಮಕ್ಕಳು ಮನೇಲಿದ್ದಾರೆ, ಹಾಗೆ ನನಗೂ ಕೂಡ ಕೆಲವೊಂದಷ್ಟು ಕೆಲಸಗಳಿದೆ. ಸೊ ಇವತ್ತು ಮಿಂಚು ಬೇರೆ ಹುಷಾರಿಲ್ಲ. ನನಗೆ ಗೊತ್ತಿಲ್ಲ, ಅವಳು ನಿಡ್ಕೊಳ್ಳೋದೇ ನನಗೊಂಥರ ಹೆಂಗ ಅನ್ಸುತ್ತೆ ಅಂದ್ರೆ ಭಯ ಅನ್ಸುತ್ತೆ. ಅವಳು ಹೆಂಗಿರ್ತಾಳೋ ಏನು ಅಂತ ಹೇಳಿ. ಪಾಪ ತುಂಬಾ ಒದ್ದಾಡ್ತಾಳೆ, ಅವಳ ನೋಡೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಸೊ ಎದ್ದಾಗ ತೋರಿಸ್ತೀನಿ ನಿಮ್ಗೆ. ಅಂಡ್ ಏನ್ ಗೊತ್ತಾ ಫ್ರೆಂಡ್ಸ್, ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ನನ್ನ ಚಾನಲ್ ನಿಯರ್ 10K ಹತ್ರ ಇದೆ. ಸೊ ಪ್ಲೀಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂದ್ರೆ ಒಂದೊಂದು ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಅಂತ ಅನ್ಕೊಂಡಿದೀನಿ. ಹಾಗೆ ಮಿಟ್ಟುಗೆ ಅವ್ರ ಪಾಪ ರೊಟ್ಟಿ ಕೊಟ್ಟಿದ್ದಾರೆ, ರೊಟ್ಟಿ ತಿಂತಾ ಇದ್ದಾಳೆ. ಹಾಗೆ ಚಿಟ್ಟಿ ಇವತ್ತು ಹೋಮ್ ವರ್ಕ್ ಮಾಡ್ಕೊತಾ ಇದ್ದಾನೆ. ನಿನ್ನೆ ಸ್ವಲ್ಪ ಮಾಡಿದ್ದ ಸ್ಯಾಟರ್ಡೆ ಅಂತ ಹೇಳಿ, ಸಂಡೇ ಮಾಡ್ಕೊಂತೀನಿ ಅಂತ. ಇವಾಗ ಸಂಡೇ ಬೆಳಗ್ಗೆ ಎದ್ದು ಇನ್ನೇನು ಬ್ಯಾಲೆನ್ಸ್ ಇದೆ ಅದನ್ನ ಮಾಡ್ಕೊತಾ ಇದ್ದಾನೆ. ಸೊ ಫ್ರೆಂಡ್ಸ್, ಅವರೆಕಾಳು ಹಾಕಿ ಚಿಕನ್ ಸಾಂಬಾರ್ ಮಾಡಿದ್ದಾಯ್ತು. ಸ್ವಲ್ಪ ಗಟ್ಟಿನೇ ಮಾಡ್ಕೊತೀವಿ ನಾವು ಯಾವಾಗಲೂ. ಹಾಗೆ ಗ್ರೀನ್ ಚಿಲ್ಲಿ ಚಿಕನ್ ಇವತ್ತು ಮಾಡಿರೋದು. ನಾನು ಹೇಳದೆ ಮರ್ತ್ಬಿಟ್ಟಿದ್ದೆ ನಿಮಗೆ. ಆ್ಯಕ್ಚುಲಿ ಇವಾಗ ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇರ್ಬೋದು, ಶ್ರಾವಣ ನೀವು ನೆಡ್ಸಲ್ವಾ ಅಂತೇಳಿ. ಸೊ ನಮ್ಮ ಮನೆಯವ್ರದ್ದೊಂದು ಸ್ಟ್ರಿಕ್ಟ್ ಆರ್ಡರ್ ಇದೆ, ಶ್ರಾವಣ ನೆಡ್ಸಲ್ಲ ನೀನು. 3 ದಿನ ಕಂಟ್ರೋಲ್ ಮಾಡೋದೇ ಕಷ್ಟ. 3 ದಿನ ಅಂದ್ರೆ ಹೇಳು, ಏನು ನಿಮ್ದು ಆಕ್ಚುಲಿ ನಿಮ್ಮ ಮನೇಲಿ ಹೆಂಗೆ ನಡ್ತಾ ಇರೋದು? ಮೀನ್ಸ್ ನಮ್ಮ ಮನೇಲಿ, ನಾವಿಬ್ರು ಇರುವಂತ ಮನೇಲಿ. ಇವ್ರ ಅಮ್ಮರ ಮನೇಲಿ ಶ್ರಾವಣ ನಡೆಸ್ತಾರೆ ಗೊತ್ತಾ, ಪಾಪ ನಾವೇ ನಡೆಸಲ್ಲ. ಹೇಳಪ್ಪ, ಹೇಳು ನಿನ್ನ ಶ್ರಾವಣ ನಡತೆಯ ಬಗ್ಗೆ ಹೇಳು. ಗುರುವಾರ ಶನಿವಾರ ಬಿಟ್ಟು ಎಲ್ಲ ದಿನನೂ ತಿನ್ಬೇಕು. ಶುಕ್ರವಾರ ಒಂದಿನ ಮಮ್ಮಿ, ಇದು ನಾನೇನ್ ಪೂಜೆ ಮಾಡ್ತೀನಲ್ಲ ಈ ತಿಂಗಳು ಕೂಡ, ಈ ತಿಂಗಳು ನಾವು ಏನ್ ಮಾಡ್ತಿದೀವಲ್ಲ, ಸೊ ಪೂಜೆಗೋಸ್ಕರ ನಾನು ಶುಕ್ರವಾರ ಕೂಡ ಒಂದು ಲೀವ್ ಕೇಳಿದ್ದೀನಿ ಅವ್ರಿಗೆ. ಅದು ಬಿಟ್ರೆ ಇನ್ನೆಲ್ಲ ದಿನನೂ ನಾನ್ ವೆಜ್ ಇರುತ್ತೆ. ಯಾಕೆ ಅಂತಂದ್ರೆ, ಯಾಕೆ ತಿನ್ನೋದೇ ಇಲ್ಲ, ಬಟ್ ಆಪ್ಷನ್ಸ್ ಬಂದಾಗ ನಾನ್ ವೆಜ್ ಕಡೆ ಜಾಸ್ತಿ. ಅಲ್ಲ, ಯಾಕೆ ಹಿಂಗೆ? ಅದು ಬೈ ಬರ್ತ್ ಬಂದ್ಬಿಟ್ಟಿದೆ. ಡೈರೆಕ್ಟ್ ಆಗಿ ಹೇಳು, ನಾನ್ ವೆಜ್ ಬಿಟ್ಟು ಆತರ ಪಾಲ್ಸಕ್ ಆಗಲ್ಲ ಅಂತ. ಹಿಂಗೆ ಪ್ರೊಫೆಷನಲಿ ಅವ್ರು ಹೇಳ್ದಂಗೆ, ಲೋಕಲಿ ನಾನು ಹೇಳ್ದಂಗೆ. ಸೊ ಇವಾಗ ಅವ್ರು ವೇಟ್ ಮಾಡ್ತಿದ್ದಾರೆ. ಹೆಂಗ ಅನಿಸ್ತಾ ಇದೆ ಮಮ್ಮಿ? ಅಲ್ಲ, ಸ್ವಲ್ಪ ಟೇಸ್ಟ್ ನೋಡು. ಅಡುಗೆ ಮನೆಯೆಲ್ಲ ಕಚಾಟಿ ಮಾಡ್ಕೊಂಡಿದ್ದೀನಿ, ಫುಲ್ ಕ್ಲೀನ್ ಮಾಡಬೇಕು. ನಮ್ಮ ಮಿಂಚು ಎದ್ದೇಳೋದ್ರೊಳಗಡೆ ಪಾಪ ಅವಳು ಮಲ್ಕೊಂಡಿದ್ದಾಳೆ ಔಷಧಿ ಹಾಕೋದಕ್ಕೆ. ಚೆನ್ನಾಯ್ತಾ? ಸೂಪರ್. ಬೇಗ ತಗ. ನೀನೇನು ಮಾಡಿದ್ಯಾ? ನಾ ಮಸಾಲೆ ಜೋಡಿಸಿದ್ದು ನಾನು, ಹಾಕಿದ್ದು ಸಾಂಬಾರೆಲ್ಲ ಮಾಡಿದ್ದು ನಾನು. ಅದೇನು ನೀನು ಮಾಡಿದ್ದು? ಏನು ಹೆಲ್ಪ್ ಮಾಡಿದ್ಯಾ? ಚಿಕನ್ ಒಂದು ಹೆಚ್ಕೊಟ್ಟಿದ್ಯಾ ಅಷ್ಟೇ. ಯಾರು ಮಾಡಿದ್ದು ಅಡುಗೆನ? ಮತ್ತೆ ಹೌದು, ಯಾರು ಮಾಡ್ದಂಗೆ ಚಿಟ್ಟಿ?
ಸೊ ಊಟ ಮಾಡ್ಕೊಂಡು ಬಂದು ಅಂದರೆ ಊಟ ಇನ್ನೇನು ಲಾಸ್ಟ್ಗೆ ಆಲ್ರೆಡಿ ನಮ್ಮ ಮೇಡಮ್ ಅವರಿದ್ದು ಗಾನ ಭಜಾನ ಹಾಡ್ತಾ ಇದ್ಲು. ಅವಳ ಹತ್ರ ಬಂದು ಕುತ್ಕೊಂಡು ನಿಧಾನಕ್ಕೆ ಮನೆಯೆಲ್ಲ ಕ್ಲೀನ್ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಕುತ್ಕೊಂಡು ಅವಳನ್ನ ಆಟಾಡಿಸ್ತಿದ್ದೀನಿ ಅನ್ನೋದಕ್ಕಿಂತ ಮುಖ ಹಿಂಗೆ ಹೊರಿಸ್ತಾನೆ ಇದ್ದೀನಿ. ಎಷ್ಟು ಬೆವಿತಿದ್ದಾಳೆ ಗೊತ್ತಾ, ಇಲ್ಲಿ ನೋಡಿ ಹಂಗೆ ಹಸಿ ಆಗುತ್ತೆ. ಸೊ ಅಷ್ಟು ಬೆವುತಿದ್ದಾಳೆ, ಯಾಕಂದ್ರೆ ಔಷಧಿ ಹಾಕಿರ್ತೀನಲ್ಲ, ಮತ್ತೆ ಬೆವರು ಬಂದ್ರೆ ಅದು ಜ್ವರ ಎಲ್ಲ ಎಳಿಯೋದು, ಹಾಗಾಗಿ ಬೆವಿತಾಳೆ, ಪೂರ್ತಿ ಮೈ ಕೈ ಎಲ್ಲ ತಣ್ಣಗಾಗ್ಬಿಟ್ಟಿದೆ, ಅಷ್ಟು ಬೆವುತಿದ್ದಾಳೆ. ಪರವಾಗಿಲ್ಲ, ಇವಾಗ ಜ್ವರ ಇಲ್ಲ, ಬಟ್ ಹಂಗೆ ಮೇಲ್ಮೇಲೆ ಬರ್ತಾ ಇರುತ್ತೆ. ಸೊ ಈ ಕೂದಲು ತೆಗ್ಸೋಣ ಅನ್ನೋ ಪ್ಲಾನ್, ಯಾಕಂದ್ರೆ ಇಷ್ಟು ಬೆವಿತಾಳೆ, ಅದು ಮತ್ತೆ ತಣ್ಣಗಾಗಿ ಕಫ ಜಾಸ್ತಿ ಆಗುತ್ತೆ ಅಂತ ಇತ್ತೀಚೆಗೆ ಕುತ್ಕೊಳ್ಳೋ ಪ್ರಾಕ್ಟೀಸ್ ಮಾಡಿಸ್ತಿದ್ವಿ. ಪರವಾಗಿಲ್ಲ, ಸ್ವಲ್ಪ ಕುತ್ಕೊಂತಾಳೆ, ಬಟ್ ಅವಳೇ ಕುತ್ಕೊಂತಾ ಇಲ್ಲ. ಓನಮ್ಮ, ಓನು ಗುಂಡ, ಅಮ್ಮ 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 ಬೇಡ 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 ಬೇಡ. ನೀನು ಆಟ ಆಡು. ಅಷ್ಟು ಮಮ್ಮಿ, ನಾವು ಹರಿಹರಕ್ಕೆ ಹೋಗಿದ್ದೆ ಯಾವಾಗ ಹೇಳು? ಬುಧವಾರ ಅಲ್ಲ? ಸೊ ನಾವು ಏನಂತಂದ್ರೆ ಬುಧವಾರ ಹರಿಹರ ಹೋಗಿದ್ವಿ ಅತ್ತೆ ಮನೆಗೆ, ಸ್ವಲ್ಪ ಸಡನ್ ಆಗಿ ಹೋಗಿದ್ವಿ. ಅವಾಗ ಇವಳಿಗೆ ಸ್ವಲ್ಪ ಗಾಳಿ ತಗೊಂಡೋಗ್ಬಿಟ್ಟೆ. ಅಮ್ಮ ಗಾಳಿ ತಗೊಂಡೋಗಿ ಗಾಳಿಲಿ ಬಂದಿದ್ದಕ್ಕೆ ಅವಾಗಿಂದ ಸ್ವಲ್ಪ ಕಫ ಆಗ್ಬಿಡ್ತು. ಅದು ಕಫ ಹೋಗ್ತಾ ಇಲ್ಲ, ಅಷ್ಟು ಬೇಗ ಕರಗ್ತಾ ಇಲ್ಲ, ಗಟ್ಟಿ ಕಫ ಆಗ್ಬಿಟ್ಟಿದೆ. ಡುಮ್ಮು 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 ಡುಮ್ಮು. ಬೇಡಮ್ಮ ಪಪ್ಪ ಪನಿ ಮಿಂಚು, ಇಟ್ಟ ಅನ್ನು ಇಟ್ಟ ಅನ್ನು ಚಿರಸ್ಸಾಗಿ ನೋಡ್ತಿದ್ದಾಳ ಅವಳು. ಜ್ವರ ಬಂದಿದ್ದಕ್ಕೆ ಸಪ್ಪಗಾಗ್ಬಿಟ್ಟಿದೆ ನಮ್ದು ದುಂಡಮ್ಮ, ಸಪ್ಪಗಾಗ್ಬಿಟ್ಟಿದೆ. ಮಮ್ಮಿ ಇವಳಿಗೆ ಕೂದಲು ತೆಗ್ಸೋಣ ಮಮ್ಮಿ. ಅವ್ರ ಅಣ್ಣ ಬಂದು ಇವಾಗ ಮುದ್ದಾಡ್ತಿದ್ದಾನೆ. ಚಿಟಿ ಸ್ಕೂಲ್ ಹೋಗಿಲ್ಲ? ಯಾಕೆ? ಹೌದಾ, ಗೊತ್ತಾ ನೀನು ಸಂಡೆ? ಅಮ್ಮ 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 ಅಬ್ಬಾ ಜಿಗುಡ್ತಾಳೆ ಅಮ್ಮ 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 ಅಮ್ಮ. ಆಮೇಲೆ ಮೋಷನ್ ಕೂಡ ಮಾಡ್ಕೊಂತಿದ್ದಾಳೆ, ಬಟ್ಟೆ ಎಲ್ಲ ಫುಲ್ ಮೋಷನ್ದು. ನನಗಂತೂ ತೊಳೆದು ಸಾಕಾಗ್ಬಿಟ್ಟಿದೆ. ಬೆಡ್ಶೀಟ್ಗಳು ಕೆಲವೊಮ್ಮೆ ಆಗ್ತಾ ಇರುತ್ತೆ, ಅದನ್ನು ವಾಶ್ ಮಾಡಬೇಕು. ನನ್ನ ಗಂಡಿನ ಹತ್ರ ಬೈಸ್ಕೋಬೇಕು, ಟೈಮ್ ಟು ಟೈಮ್ ಏನು ಮಾಡಲ್ಲ ನೀನು ಅಂತ ಬೈಸ್ಕೋಬೇಕು. ಐ ನಗ್ತಾಳ ಅವಳು. ಅಣ್ಣ ಬಂತ ಫೀಡಿಂಗ್ ಮಾಡಿಸಿ ಕೂತ್ಕೊಂಡಿದ್ದೀನಿ. ಹೆಂಗೆ ನೋಡ್ತಿದ್ದಾಳೆ ನೋಡಿ, ಸ್ಕೆಚ್ ಆಗ್ತಿದ್ದಾಳೆ ಪಾಪ, ಗುರ್ ಅಂತಾಳೆ. ಸೊ ಹಾಗೆ ಟ್ರಿಮ್ಮರ್ ತರಿಸಿ ಕೂದಲು ತೆಗ್ಸೋಣ ಅಂತ ಅನ್ನಿಸ್ತಾ ಫುಲ್ ಹಸಿ ಆಗಿದೆ ಫ್ರೆಂಡ್ಸ್. ಇದು ಎಷ್ಟು ಹಸಿ ಅನಿಸಿದೆ ಗೊತ್ತಾ, ಫುಲ್ ಅಂದರೆ ಫುಲ್ ಹಸಿ ಇದೆ. ಅಮ್ಮ ಓನದು ನಮ್ಮ ಚಿನ್ನು ಮರಿ, ನಮ್ಮ ಮುದ್ದು ಮರಿ ದೇಶನಾಗ ಆಟಾಡ್ತಿದ್ದು, ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ, ಹಾಡು ಹೇಳ್ತಿದ್ದಾಳೆ. ಮಲಗಿಸಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದರೆ, ಸೊ ನಾನು ನೋಡಿ ಹೆಂಗಿದ್ದೀನಿ ಇವತ್ತಲ್ಲ. ಸೊ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇವಳು ಎದ್ದಿದ್ದಾಳೆ, ಮತ್ತೆ ಇಂಥ ಗಲಾಟೆ ಮಾಡ್ತಾಳೆ. ಸೊ ಎಲ್ಲಾದ್ರೂ ಹೋಗಿ ಬಿದ್ದುಬಿಡ್ತಾಳೆ ಅಂತ ಅಂದ್ಕೊಂಡು ತೊಡೆ ಮೇಲೆ ಹಾಕೊಂಡಿದ್ದೀನಿ. ಚಿಟಿ ಅಲ್ಲಿ ನೋಡಿ ಯಾರು ಮಲ್ಕೊಂಡಿದ್ದಾರೆ, ಚಿಟಿ. ಸೊ ಫ್ರೆಂಡ್ಸ್, ತುಂಬ ಹೊತ್ತು ಇವಳನ್ನ ನೋಡ್ಕೊಳ್ಳೋದಾಯಿತು. ಮಿಂಚುನ ನೋಡಿಕೊಂಡೆ, ಹಾಗೆ ಮಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾಳೆ. ಹಾಲು ಕೊಟ್ಟೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಯಾಕೋ ಮಲ್ಕೊಂಡಿದ್ದಾಳೆ ಸಡನ್ಲಿ, ಗೊತ್ತಿಲ್ಲ. ಸೊ ಇವಾಗ 2 ಗಂಟೆ ಆಗಿದೆ. ಹಾಗೆ ನಾನು ಏನು ಫ್ರೆಶ್ ಆಗಿಲ್ಲ ಇನ್ನು. ಇವಳನ್ನ ಮಲಗಿಸೋದ್ರೊಳಗಡೆ ಸುಸ್ತಾಗ್ಬಿಡ್ತು. ಸೊ ಹಾಗೆ ಆ ಕಫಕ್ಕೆ ಏನೋ ಒಂದು ತರ್ಸಕ್ಕೆ ಹೇಳಿದ್ದೀನಿ. ಸೊ ಬಂದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಯಂತಿನೂ ತರ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ನನ್ನದೇ ಬ್ಲೌಸು. ಈ ಮಂಗಳವಾರ ಉಟ್ಕೋಬೇಕು, ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀನಿ. ಅದೇನೋ ಇದನ್ನ ಉಟ್ಕೋಬೇಕು ಅಂತ ಅಂದಾಗ ಅದು ಉಟ್ಕೊಂಡ್ಬಿಡ್ಬೇಕು. ಸೊ ಹಾಗಾಗಿ ಈ ಬ್ಲೌಸ್ ಫುಲ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತೋರಿಸ್ತೀನಿ ಫೈನಲೈಸ್ ಆಯಿತು ಅಂತಂದರೆ. ಇವಾಗ ಎಲ್ಲಿವರೆಗೂ ಆಗುತ್ತೋ ಗೊತ್ತಿಲ್ಲ, ಜಯಂತ್ ಬರೋವರೆಗೂ ಹೊಲಿತೀನಿ. ಸೊ ಎಲ್ಲಿವರೆಗೂ ಆಯಿತು ಅನ್ನೋ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೋಡಿ ಇದೆಲ್ಲ ಹೊಲಿತೀನಿ. ಆಲ್ಮೋಸ್ಟ್ ನೀವು ಯಾವಾಗ ಇಂದ ಸ್ಟಿಚ್ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ನಾನು ಆಲ್ಮೋಸ್ಟ್ ಒಂದು 5th ಸ್ಟ್ಯಾಂಡರ್ಡ್ ಇದ್ದೆ ಅಂತ ಅನ್ಕೊತೀನಿ. ಆವಾಗಲೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಾನು. ಯಾಕಂದರೆ ನಮ್ಮಮ್ಮ ಪ್ರೊಫೆಷ್ನಲ್ ಟೈಲರ್. ನಾನು ಅಮ್ಮ ಇನ್ನೊಬ್ರಿಗೆ ಹೇಳ್ಕೊಡೋವಾಗ, ಆಮೇಲೆ ಅಮ್ಮ ಹೊಲಿಯೋವಾಗ ಅದನ್ನೆಲ್ಲ ನೋಡಿ ಕಲ್ಕೊತಿದ್ದೆ. ಒಂದ್ಸರಿ ನಮ್ಮ ಅಮ್ಮಂಗೂ ನನಗೂ ಜಗಳ ಆಗಿಬಿಟ್ಟಿತ್ತು. ಯಾವಾಗ ಅಂದರೆ ಫಸ್ಟ್ ಇಯರ್ ಇದ್ದಾಗ. ಸೊ ಏನಂತ ಜಗಳ ಅಂತಂದರೆ, ನನಗೆ ಇಷ್ಟ ಬಂದಂಗೆ ನೀನು ಹೊಲಿಯಲ್ಲಮ್ಮ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಅಮ್ಮ ಎಷ್ಟೇ ಪರ್ಫೆಕ್ಟ್ ಆದರೂ ಕೂಡ ಮಕ್ಕಳಿಗೆ ಅದು ಬಂದಾಗ ಅದೊಂಥರ ಏನೋ ಜಗಳ ಇದ್ದೇ ಇರುತ್ತೆ. ಸೀರೆ ಉಡಿಸೋ ವಿಚಾರದಲ್ಲಿ, ಬ್ಲೌಸಸ್ ಸ್ಟಿಚ್ ಮಾಡೋ ವಿಚಾರದಲ್ಲಿ ಜಗಳ ಆಡಿದ್ದೆ. ಅವಾಗಿಂದ ನನ್ನ ಜಾಕೆಟ್ನ ನಾನೇ ಹೊಲ್ಕೋಬೇಕು ಅಂತ. ಇವಾಗೂ ಕೂಡ ನಮ್ಮಮ್ಮ ಅಂತಾರೆ, ಇದಕ್ಕೇನಾದರೂ ಡಿಸೈನ್ ಇಟ್ಕೋ, ಸುಮ್ಮನೆ ಪ್ಲೇನಾಗಿ ಹೊಲ್ಕೊತೀಯಲ್ಲ ಅಂತೇಳಿ. ಹಾಗೆ ಇನ್ನೊಂದು ಕೂಡ ಬ್ಲೌಸ್ ಇಲ್ಲಿ ಕಟ್ ಮಾಡಿಟ್ಟಿದ್ದೀನಿ ವೇಟ್ ಮಾಡಿ. ಆ್ಯಂಡ್ ಇದೇನು ಗೊತ್ತಾ,
ಸೊ ಈ ಬ್ಲೌಸ್ ನಾನು ಕಟ್ ಮಾಡಿಟ್ಟಿರೋದು ಆ್ಯನಿವರ್ಸರಿಗೆ ಫೋಟೋಶೂಟ್ ಮಾಡಬೇಕಂತೇಳಿ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಇನ್ನು 9 ಡೇಸ್ ಇದೆ ಅಷ್ಟೇ. ಸೊ ಅದಕ್ಕೋಸ್ಕರನೇ ಈ ಬ್ಲೌಸ್ ರೆಡಿ ಮಾಡಿ ಇಟ್ಟಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದು ಕೂಡ ಹೌದು, ಇದು ರೇಷ್ಮೆ ಸೀರೆ. ಇದು ಅಮ್ಮ ಅಂದರು ಡಿಸೈನ್ ಆಗಿ ಕಟ್ ಮಾಡ್ಕೊ ಅಂತೇಳಿ. ಯಾಕೋ ಇತ್ತೀಚೆಗೆ ಡಿಸೈನ್ ಇಷ್ಟ ಆಗ್ತಿಲ್ಲಮ್ಮ, ಪ್ಲೇನ್ ಹೊಲ್ಕೊತೀನಿ ಅಂತೇಳಿ ಪ್ಲೇನ್ ಹೊಲ್ಕೊತಾ ಇದ್ದೀನಿ. ಸೊ ತೋರಿಸ್ತೀನಿ ಇದು ಎಷ್ಟಾಗಿದೆ ಬ್ಲೌಸ್ ಅಂತ ಹೇಳಿ. ಗೊತ್ತಾ, 5th ಸ್ಟ್ಯಾಂಡರ್ಡ್ಗೆ ನಾನು ಹೇಳಿದ್ನಲ್ಲ ಬ್ಲೌಸ್ ಹೊಲಿದು ಕಲ್ತಿದ್ದೀನಿ ಅಂತೇಳಿ. ಆವಾಗ 5th ಸ್ಟ್ಯಾಂಡರ್ಡಲ್ಲಿ ನಾನು ಬ್ಲೌಸ್ ಕಂಪ್ಲೀಟ್ ಮಾಡಿದಾಗ ನನಗೇನದು ಆಶ್ಚರ್ಯನೇ ಅನ್ನಿಸ್ತಿರ್ಲಿಲ್ಲ. ಬಟ್ ನಮ್ಮಮ್ಮ ಅಂತೂ ಬಂದಿರೋರಿಗೆ ಹೋಗಿರೋರ್ಗು ಅಷ್ಟ್ರಿಗೂ ಆ ಬ್ಲೌಸ್ ತಗೊಳ್ಳೋದು, ಇದು ದಿವ್ಯ ಹೊಲ್ದಿದ್ದು, ಇದು ದಿವ್ಯ ಹೊಲ್ದಿದ್ದು ಹಿಂಗೆ ಹೇಳ್ತಿದ್ರು. ಈವನ್ ನಮ್ಮ ಟೀಚರ್ಸ್ಗೂ ಕೂಡ ನಮ್ಮಮ್ಮ ಹೇಳ್ಬಿಟ್ಟಿದ್ರು ನನ್ನ ಮಗಳೊಂದು ಬ್ಲೌಸ್ ಹೊಲ್ದಿದ್ದಾಳೆ ಅಂತೇಳಿ. ಅವಾಗ ಎಲ್ಲರೂ ಶಾಕ್ ಆಗ್ತಿದ್ರು, ಯಾಕೆ ಹಿಂಗೆ ನಿನಗೆ ಹೆಂಗೆ ಐಡಿಯಾ ಬರುತ್ತೆ ಅಂತೇಳಿ. ನನಗೇನಿಲ್ಲ, ನಮ್ಮಮ್ಮ ಹೇಳ್ಕೊಡ್ತಾರೆ, ನಾನು ಹೊಲಿತೀನಿ ಅಷ್ಟೇ ಅಂತಿದ್ದೆ. ಅದು ಬರ್ತಾ 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 ನನ್ನ ಡ್ರೆಸ್ಸಸ್ ಆಗಿರ್ಬೋದು ಪ್ರತಿಯೊಂದು ನಾನೇ ಸ್ಟಿಚ್ ಮಾಡ್ಕೊಳ್ಳೋ ಥರ ಎಲ್ಲದೂ ಆಯಿತು. ಇವಾಗ ನೋಡಿ ಯಾರನ್ನೂ ಕೇಳೋ ಹೋಗಿಲ್ಲ, ಎಮರ್ಜೆನ್ಸಿ ಇದ್ದಾಗ ನಾನು ಈ ಥರ ಬ್ಲೌಸ್ ಸ್ಟಿಚ್ ಮಾಡ್ಕೊತೀನಿ. ಹಾಗೆ ಈ ಮಿಷನ್ ಬಂದು ಮೋಟರ್ ಮಿಷನ್ನು. ಸೊ ಮೋಟರ್ ಮಿಷನ್ ಇದು. ನನ್ನ ಫಸ್ಟ್ನೇ ಮಗ ಹುಟ್ಟಿದಾಗ ನಾಮಕರಣಕ್ಕೆ ಬ್ಲೌಸಸ್ ಎಲ್ಲ ಹೊಲ್ಕೋಬೇಕಾಯಿತು. ಕೆಲವೊಂದಷ್ಟು ಜನ ಸೀರೆ ಇಡ್ತಾರಲ್ಲ ಅದೆಲ್ಲದು ಕೂಡ ಹೊಲ್ಕೋಬೇಕಾಗಿತ್ತು. ಆವಾಗ ಬೇರೆಯವ್ರಿಗೆ ಕೊಡೋದಕ್ಕೆ ಮನಸ್ಸು ಬರಲ್ಲ, ಪ್ಲಸ್ ನಮ್ಮ ಅಮ್ಮಂಗೂ ಕೂಡ ಕೊಡೋದಕ್ಕಾಗಲ್ಲ, ಯಾಕಂದರೆ ಅಷ್ಟು ಕೆಲಸ ಇರುತ್ತೆ. ನಿಂತ ಜಾಗದಲ್ಲೇ ಹೋಗಿ ಈ ಮಿಷನ್ ತಂದ್ಕೊಂಡಿದ್ದೆ 8,000 ಕೊಟ್ಟು. ಅದು ಇವತ್ತಿಗೂ ನನ್ನ ಹತ್ರ ಇದೆ. ಸೊ ನೋಡಿ, ನಮ್ಮ ಚಿಟ್ಟಿ ತಂದಾಗ ತಂದಿರುವಂಥ ಮಿಷನ್ ಇದು. ತುಂಬ ನೆನಪು, ಎಷ್ಟು ಚೆನ್ನಾಗಿದೆ ಗೊತ್ತಾ ಹೊಲಿಯೋದಕ್ಕೆ. ಇದು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ. ಅದು ಟೈಲರ್ಗಳಿಗೆ ಮಿಷನ್ ಅಂದರೆ ಒಂದು ಇದು ಇರುತ್ತೆ, ಏನೋ ಕನೆಕ್ಟಿವಿಟಿ ಇರುತ್ತೆ. ನನಗೆ ಅಷ್ಟು ಕನೆಕ್ಟಿವಿಟಿ ಇದೆ ಇದು ಮಿಷನ್ನು. ಒಂದು 2 ಟೈಮ್ಸ್ ಯಾರಿಗಾದರೂ ಕೊಡು ಅಂತ ಮಾತಾಡಿದವ್ರು ನಮ್ಮ ಮನೆಯವರು. ಅಯ್ಯೋ, ಒಂದು ಮಿಷನ್ ಇದೆ ಮನೇಲಿ ಅಂತಂದರೆ ಅದನ್ನು ಲಕ್ಷ್ಮಿಗೆ ಹೋಲಿಸ್ತಾರೆ ಗೊತ್ತಾ, ಲಕ್ಷ್ಮೀ ಇದ್ದಾಳೆ ಮನೇಲಿ ಅಂತೇಳಿ. ಟೈಲರ್ ರಿಂಗ್ಸ್ ಎಲ್ಲ ನಾನು ಬೇರೆಯವ್ರದ್ದು ಹೊಲಿಯೋದನ್ನು ಬೇಡ, ನಂದು ನಾನು ಹೊಲ್ಕೊತೀನಲ್ವಾ. ನಮ್ಮ ಚಿಟ್ಟಿ ಹುಟ್ಟಿದಾಗ ಎಂತೆಂಥ ಡಿಸೈನ್ ಬ್ಲೌಸ್ ಹೊಲ್ಕೊಂಡಿದ್ದೀನಿ ಗೊತ್ತಾ ನಾನು. ಬಟ್ ಇವಾಗ ಡಿಸೈನ್ ಹೊಲ್ಕೊಳೋದಕ್ಕೆ ಇಷ್ಟ ಆಗ್ತಿಲ್ಲ. ನೋಡೋಣ, ಇವಳು ದೊಡ್ಡೋಳಾದಮೇಲೆ ಇಂಟ್ರೆಸ್ಟ್ ಬಂದರೆ ಅವಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಹೊಲ್ಕೋಬೇಕು. ಬಟ್ ಇವಾಗ ಇದು ಸ್ಟಿಚ್ ಮಾಡ್ತಾಯಿದ್ದೀನಿ. ಚಿಟ್ಟಿ ನನ್ನ ತಮ್ಮನ ಜೊತೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಬಂದ, ನೀರಿಟ್ಟಿದ್ದೀನಿ, ಸ್ನಾನ ಮಾಡಿಸ್ಬೇಕು. ಇದೊಂದು ಸ್ವಲ್ಪ ಸಣ್ಣಕ್ಕೆ ಮಾಡಿಸ್ಕೋಬೇಕು ತಾನೆ, ತುದಿಗಿರೋದು. ಆ್ಯಂಡ್ ಇಲ್ಲಿ ನೋಡಿ, ನಿನ್ನ ಮೊಖನೇ ಕಾಣಿಸಲ್ಲ, ಇವಾಗ ಕಾಣಿಸುತ್ತೆ. ಸೊ ಅತ್ತೆ ಮನೆಯಿಂದ ಪಾರ್ಸಲ್ ಬಂತು. ಇದು ಬ್ಲ್ಯಾಕ್ ಕವರಲ್ಲಿ, ಮತ್ತೆ ಮಟನ್ ಅಲ್ಲ, ಉಂಡೆ, ಪಂಚಮಿ ಹಬ್ಬದ ಉಂಡಿ. ಹಾಗೆ ಉಂಡೆ, ಮತ್ತು ಇದು ನನ್ನ ಫೇವ್ರೆಟ್. ನಮ್ಮ ಅತ್ತೆ ನನಗೋಸ್ಕರ ಮಾಡಿ ಕಳಿಸ್ತಾರೆ, ಎಷ್ಟು ಇಷ್ಟ ಗೊತ್ತಾ ನನಗಿದು. ಸೊ ನೋಡಿ, ನನ್ನ ಹೆಸರು ಹೇಳ್ಕೊಂಡು ತರೋದು, ಇವರೇ ಖಾಲಿ ಮಾಡೋದು, ಹಿಂಗೆ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಇದೆ. 2 ನಮ್ಮತ್ತೆ ಪಾರ್ಸಲ್ ಮಾಡಿ ಕಳಿಸಿದ್ದಾರೆ. ಅವರು ಈ ವಾರ ಬರ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಹಾಗೆ ಮಧ್ಯಾಹ್ನ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡುವಾಗ ಒಂದು ಪಾರ್ಸಲ್ ಬಂತು ಅಂತೇಳಿ ಓಪನ್ ಮಾಡ್ತಾ ಇದ್ದೀವಿ. ಹಾಗೆ ತುಂಬ ದಿನದಿಂದ ಇಷ್ಟಪಟ್ಟು ವೇಟ್ ಮಾಡ್ತಾ ಇದ್ದೆ ಈ ಪಾರ್ಸಲ್ಗೋಸ್ಕರ. ಸೊ ಯಾಕಂದರೆ ಇದು ಏನಿದೆ ಅಂದರೆ ಅಗರಬತ್ತಿಗಳಿದೆ. ಏನಿದು ಅಂತ ಅನ್ಬೋದು ನೀವು. ಹೌದು, ನನಗೆ ಈ ಫ್ರೇಗ್ರೆನ್ಸನ್ನು ತುಂಬ ಚೆನ್ನಾಗಿರ್ಬೇಕು ಮನೆಯಲ್ಲಿ. ನಾವು ಏನೇ ಯೂಸ್ ಮಾಡಲಿ, ಇದರಲ್ಲೂ ದೇವ್ರಿಗೋಸ್ಕರ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅದು ಪ್ರತಿಯೊಂದು ಕೂಡ ನನಗೆ ಒಂಥರ ಫ್ರೇಗ್ರೆನ್ಸ್ ಚೆನ್ನಾಗಿರಬೇಕು. ಊದ್ಬತ್ತಿ ಆಗಿರ್ಬೋದು, ಧೂಪ ಆಗಿರ್ಬೋದು, ಹುಡುಕಿ ತೊಗೊಂಬರ್ತೀನಿ ಗೊತ್ತಾ. ಹಾಗೆ ಇದು ಒಂದು ಸೈಕಲ್ ಬ್ರ್ಯಾಂಡ್. ಇದು ಸೈಕಲ್ ಬ್ರ್ಯಾಂಡಲ್ಲಿ ಗುಡ್ ಲಕ್ ಅಂತ. ಸೊ ಆ ಗುಡ್ ಲಕ್ ಕಂಪ್ನಿದು ನಮ್ಮ ಜಯಂತಿಗೆ ಹೇಳಿ ಸಾಕಾಯಿತು, ಸಿಗಲಿಲ್ಲ. ನನಗೆ ಬೈದರು ಅವ್ರು ಲಾಸ್ಟ್ ಟೈಮು. ನೀನು ಎಲ್ಲೋ ನೋಡಿರ್ತೀಯ, ಅದನ್ನು ಬೇಕು ಅಂದರೆ ನಾನು ಎಲ್ಲಿಂದ ತಂದ್ಕೊಡ್ಲಿ, ಹಾಗೆ ಹಿಂಗೆ ಅಂತೇಳಿ. ಹೌದಾ, ಸರಿ ಬಿಡು ಅಂತೇಳಿ ವೇಟ್ ಮಾಡ್ತಿದ್ದೆ. ಅವ್ರಿಗೆ ಮತ್ತೆ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಫೈನಲಿ ಇವಾಗ ಆನ್ಲೈನಲ್ಲಿ ತರಿಸ್ಕೊಂಡ್ಬಿಟ್ಟೆ. ಅದರಲ್ಲೂ ಪ್ಯಾಕ್ ಆಫ್ 5 ಹೆಂಗಿರುತ್ತೆ ನೋಡೋಣ ಅಂತೇಳಿ. ಸೊ ಫ್ರೆಂಡ್ಸ್ ನೋಡಿ, ಇದಕ್ಕೋಸ್ಕರನೇ ನಾನು ತುಂಬ ಹೊಡೆದಾಡಿದ್ದು. ಈ ಚಂಪಾ ಅಗರಬತ್ತಿ ಇದು ಫ್ರೇಗ್ರೆನ್ಸು ಅದೇನೋ ಒಂಥರ ಕನೆಕ್ಟಿವಿಟಿ ಇದೆ ನನಗೆ ಚಿಕ್ಕವಳಿದ್ದಾಗಿಂದ. ಸೊ ಅದೇ ಬೇಕು ಅಂತ ಅನಿಸುತ್ತೆ, ಹಾಗಾಗಿ ಹುಡ್ಕೊಂಡು ತರಿಸಿದ್ದೀನಿ. ಸೊ ಇದಾಗಿದ ತಕ್ಷಣ ಜಯಂತ್ ಹೋಗಿ ಮಗಳಿಗೋಸ್ಕರ ಬ್ರೌನ್ ಆಯಿಲ್ ಅಂತ ತಂದಿದ್ದಾರೆ. ಇದು ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಿಮ್ಮ ಹಳೆ ಕಾಲದ ಅಮ್ಮ ಅಜ್ಜಿ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಂದ್ಸರಿ ಕೇಳಿ ನೋಡಿ, ಬ್ರೌನ್ ಆಯಿಲ್ ಅಂದರೆ ಗೊತ್ತಾ ಅಂತೇಳಿ. ಮಕ್ಕಳಿಗೋಸ್ಕರ ಇದನ್ನು ತರಿಸ್ತಾರೆ, 80 ರೂಪೀಸ್ ಅಷ್ಟೇ ಬ್ರೌನ್ ಆಯಿಲ್ ಅಂತ. ದಾವಣಗೆರೆಯಲ್ಲಿ ಅಮೃತ ಹಾಲಪ್ಪನ ಅಂಗಡಿ ಅಂತ ಇದೆ, ಅಂದರೆ ಗಿಡಮೂಲಿಕೆಗಳು ಸಿಗುತ್ತಲ್ಲ, ಸೊ ಆ ಅಂಗಡಿಲಿ ಮಾತ್ರ ಇದು ಸಿಗೋದಕ್ಕೆ ಸಾಧ್ಯ. ಬೇರೆ ಎಲ್ಲ ಕಡೆನೂ ಸಿಗಲ್ಲ, ಆಲ್ಮೋಸ್ಟ್ ಸಿಗಲ್ಲ. ಸೊ ನನಗೆ ನಮ್ಮ ದಾವಣಗೆರೆಯಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ತಿರ್ತೀವಿ. ಸೊ ಫ್ರೆಂಡ್ಸ್, ಇದು ಅಂತೂ ಒಂಥರ ಚಮತ್ಕಾರಿ ಅಂತ ಹೇಳ್ಬೋದು. ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಕಫದಿಂದ ಏನಾದರೂ ಬಳಲ್ತಿದ್ದಾರೆ ಅಥವಾ ಶೀತ ಸಂಬಂಧಿತ, ಹೊಟ್ಟೆಗೆ ಸಂಬಂಧಿತ ಕಾಯಿಲೆ ಏನಾದರೂ ಇದೆ ಅಂತಂದರೆ
ಅಂಥವ್ರಿಗೆ ಹೇಳಿ ಮಾಡಿಸೋವಂಥ ಮದ್ದಿದು. ಸೊ ಹಾಗಾಗಿ ನಮ್ಮ ಚಿಟ್ಟಿಯಿಂದ ಹಿಡಿದು ಇಲ್ಲಿವರೆಗೂ ನಾನು ಬ್ರೌನ್ ಆಯಿಲೇ ಯೂಸ್ ಮಾಡೋದು. ಇತ್ತೀಚೆಗೆ ತರಿಸಿದ್ವಿ, ಅಮ್ಮ ಮನೆ ಶಿಫ್ಟ್ ಮಾಡುವಾಗ ಎಲ್ಲ ಕಳೆದೋಗ್ಬಿಟ್ಟಿದೆ ಅಂದರು, ಹಾಗಾಗಿ ಮತ್ತೆ ಇವಾಗ ತರಿಸಿರೋದು ಬ್ರೌನ್ ಆಯಿಲ್ ಅಂತ. ಮಸ್ಟ್ ಆ್ಯಂಡ್ ಶುಡ್ ನಾನು ಇದನ್ನು ನೀವು ಯೂಸ್ ಮಾಡಿ ಅಥವಾ ಇದು ಆಗುತ್ತೆ ನೋಡಿ ಅಂತೇಳಿ ಯಾರಿಗೂ ರೆಕಮೆಂಡ್ ಮಾಡ್ತಿಲ್ಲ. ಬಿಕಾಸ್ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಡಬಲ್ ಗುಂಡಿಗೆ ಇರಬೇಕು, ಮೀನ್ಸ್ ಎಲ್ಲ ಗೊತ್ತಿರಬೇಕು, ಇಲ್ಲಾಂದರೆ ಭಯ ಪಟ್ಬಿಡ್ತೀರಾ. ಯಾಕೆ ಗೊತ್ತಾ, ಒಂದು ಹನಿಗಿಂತ ಹೆಚ್ಚಿಗೆ ಹಾಕಿದ್ವಿ ಅಂತಂದರೆ ಫುಲ್ ಮೋಷನ್. ಸೊ ಹಾಗೆ ತುಂಬ ಕೇರ್ಫುಲ್ ಇದರಲ್ಲೊಂದು ಶೀಟ್ ಕೂಡ ಇರುತ್ತೆ, ಅದನ್ನು ನೋಡ್ಕೊಂಡು ನಾವು ಯೂಸ್ ಮಾಡಬೇಕು. ನಮ್ಮ ಪಾಲಿಗೆ ಇವತ್ತು ಸಂಡೇ ಸಕ್ಸಸ್ಫುಲ್ಲಿ ಲೇಜಿ ಡೇ. ಸೊ ಕುಕ್ಕರ್ ಕಳೀತಾ ಇದೆ. ಸೊ ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಡ್ಬಂದೆ, ಸಂಜೆ ಆಗಿದೆ ಆಲ್ರೆಡಿ. ಏನಂತಂದರೆ ತೋರಿಸಿದ್ನಲ್ಲ ಇವಾಗ ಕಫಾಗಿ ನಾವು ಹಾಕ್ತೀವಿ ಅಂತೇಳಿ. ಸೊ ಅದನ್ನು ಹಾಕಿ ಇವಳಿಗೆ ಹಾಲು ಕುಡಿಸಿ ತುಂಬ ಹೊತ್ತು ಆಟ ಆಡಿಸಿ, ನಾನು ಅದು ಇದು ಬರ್ಕೊಂತ ಇಲ್ಲಿ ನೋಡಿ ಏನೇನೋ ಬರ್ಕೊಂತ ಆಟಾಡ್ಕೊಂತ ಇದ್ದು ನೀರೆಲ್ಲ ಬಿಸಿ ಮಾಡಿಕೊಂಡು ಸೊ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಕೆಮ್ಮುತ್ತೆ ಮರಿ. ಹಾಗೆ ಇವಳು ಯಾವ ಮೋಷನ್ ಮಾಡ್ತಾಳೋ ಗೊತ್ತಿಲ್ಲ, ಮಾಡ್ತಾಳೆ ಸ್ವಲ್ಪ ಹೊತ್ತು ಮಾಡ್ತಾಳೆ. ಅದಕ್ಕೋಸ್ಕರನೇ ಡ್ರೆಸ್ ಏನು ಚೇಂಜ್ ಮಾಡಿಲ್ಲ, ನೀರಿಟ್ಟು ಸ್ವಲ್ಪ ಸ್ನಾನ ಮಾಡ್ಸೋಣ ಅಂತ ಅನ್ಕೊಂಡೆ. ನಮ್ಮ ಮನೆಯವ್ರು ಬೈದ್ಬಿಟ್ರು ನನಗೆ, ಇವಾಗಿನ ತಣ್ಣಗಾಗಿದೆ ಮೈ ಆಗಲೇ ನೀನು ಸ್ನಾನ ಅದು ಇದು ಅನ್ಬೇಡ, ಅವಳು ಏನು ಆಗಲ್ಲ ಸ್ನಾನ ಆಗದೆ ಇದ್ರೆ ಬಿಸಿನೀರಲ್ಲಿ ಒರೆಸು ಅಷ್ಟೇ, ಹೆಂಗೆ ಅಂದಿದ್ದಕ್ಕೆ ಸುಮ್ಮನೆ ಅದೇ. ಇವಾಗೇನಿಲ್ಲ, ಇವಾಗ ನಾನು ಏನಂತಂದರೆ ಅನ್ನ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಅನ್ನ ಇಲ್ಲ, ನನ್ಗೆ ಗೊತ್ತೇ ಇಲ್ಲ, ಖಾಲಿ ಆಗಿಬಿಟ್ಟಿದೆ ಅನ್ನ. ಅವಾಗ ತಿನ್ನೋಣ ಅಂದ್ಕೊಂಡು ಫುಲ್ ಹಿಂಗೆ ಪೋಸ್ಟ್ಪೋನ್ ಮಾಡಿ ಉಂಡೆ ಮತ್ತು ಅದೇನೋ ತಂದಿದ್ರಲ್ಲ. ಸೊ ನಮ್ಮ ಭಾಷೆಲಿ ಮಮ್ಮಿ ಅದಕ್ಕೇನಂತಾರೆ ಹೇಳು, ತಂಗ್ಳನಲ್ಲಿ ಅದಕ್ಕೇನಂತಾರೆ, ಕರ್ಚಿಕಾಯಿ ಅಲ್ಲ, ಕರ್ಚಿಕಾಯಿ ಅಂತಾರಲ್ಲ. ಸೊ ಕರ್ಚಿಕಾಯಿನ ತಿಂದು ಉಂಡೆ ತಿನ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅನ್ನಕ್ಕಿಟ್ಟು ನಾನು ಸ್ನಾನ ಮಾಡೋಕೆ ಹೋಗಿದ್ದೆ. ಅನ್ನ ಆಯ್ತು, ಈಗ ಊಟ ಮಾಡಬೇಕು. ಸೊ ಉಂಡೆ ತಿಂದು ನಾನೊಂಥರ ಉಂಡೆ ಆಗಿಬಿಟ್ಟಿದ್ದೀನಿ, ಹೊಟ್ಟೆ ಹಸ್ತಾ ಇದೆ. ಹಾಗೆ ಇವಾಗ ಇವಳು ಸ್ವಲ್ಪ ಕಕ್ಕ ಮಾಡ್ಕೊಂಡು, ಯಾಕೋ ಮಾಡ್ಕೊಂಡಿಲ್ಲ, ಇನ್ನೂ ಟೈಮ್ ಇದೆ ಅಂತ ಅನ್ಕೊತೀನಿ. ಅಮ್ಮ ಯಾಕೆ ನಿದ್ದೆ ಬಂದಿದೆ ಬಂಗಾರಿಗೆ? ಸ್ನಾನ ಮಾಡ್ಕೊಂಬಂದ ತಕ್ಷಣ ಸಿಂಪಲ್ ಆಗಿ ದೇವ್ರ ಪೂಜೆ, ದೇವ್ರದ್ದು ದೀಪ ಹಚ್ಚಿದ್ದೀನಿ. ಹಾಗೆ ಇವರು 3 ಜನನು ಜಗಳ ಆಡ್ತಿದ್ದಾರೆ ನೀರು ತರೋದಕ್ಕೆ ಹೋಗೋದಕ್ಕೆ. ಸೊ ಇವಳು ರೆಡಿ ಆಗಿದ್ದಾಳೆ, ಅವನು ರೆಡಿ ಆಗಿದ್ದಾನೆ. ನಾನು ಹೋಗ್ತೀನಿ ಅಂತ. ಹೋಗ್ತೀಯಾ? ಹ್ಞೂ ಸರಿ, ಹೋಗ್ಬಾರಮ್ಮ. ಅವರಪ್ಪನ ಕರ್ಕೊಂಡು ಹೋಗಿ ಇಷ್ಟ ಇಲ್ಲ, ಅವ್ರು ಬಿಡಲ್ಲ. ಏನಾಯ್ತು ಒನ್ ಟೈಮ್ ಫುಲ್ಲು ಮೋಷನ್ ಮಾಡ್ಕೊಂಡ್ಲು, ಇಲ್ಲೆಲ್ಲ ಮೋಷನ್ ಮಾಡ್ಕೊಂಡಿದ್ಲು. ಎಲ್ಲ ಕ್ಲೀನ್ ಮಾಡಿ ಅವಳಿಗೆ ಕಟ್ಟಿಂಗ್ ಮಾಡಿಸ್ಕೊಂಬರೋಣ ಹೋಗೋಣ ಅಂತೇಳಿ ಫಿಕ್ಸ್ ಆದ್ವಿ. ಬಟ್ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು, ಹಾಗಾಗಿ ಡ್ರೆಸ್ ಆಮೇಲೆ ಚೇಂಜ್ ಮಾಡಿದ್ರಾಯ್ತು. ಫಸ್ಟ್ ಮಲಗಿಸೋಣ ಅಂಥೇಳಿ ಸ್ವಲ್ಪ ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸಿ ಮಲಗಿಸ್ಬಿಟ್ಟೆ. ಹಾಗೆ ಸಂಜೆ ಹೊತ್ತಾಯಿತು. ಸೊ ಇದು ಎಲ್ಲ ಕಿಟಕಿ ಎಲ್ಲ ಹಾಕ್ತಾಯಿದ್ದೀನಿ, ಥಂಡಿ ಗಾಳಿ ಬರುತ್ತೆ ಅಂಥೇಳಿ. ಫ್ರೆಂಡ್ಸ್, ಬ್ಲೌಸ್ ಎಲ್ಲಿವರೆಗೂ ಆಯಿತು ಅಂತಂದರೆ ಈ ಫ್ರಂಟ್ ಕಾಜಪಟ್ಟಿ, ಗುಂಡಿ ಪಟ್ಟಿ ಎಲ್ಲ ಮಾಡಿದ್ದೀನಿ. ಇನ್ನು ಪೈಪಿಂಗ್ ಮಾಡಬೇಕಿತ್ತು. ಸೊ ನಮ್ಮಮ್ಮ ಏನು ಗೊತ್ತಾ, ಪೈಪಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ನೀನು ಯಾವಾಗ ಪೈಪಿಂಗ್ ಪರ್ಫೆಕ್ಟ್ ಮಾಡ್ತೀಯೋ ಆವಾಗಲೇ ನೀನು ಕಲ್ತಿರೋದು ಅಂತ ಹೇಳಿ ನನಗೆ ಆವಾಗ ಚಾಲೆಂಜ್ ಕೊಟ್ಟಿತ್ತು. ಸೊ ಇವಾಗ ಎಷ್ಟು ಚೆನ್ನಾಗಿ ಪೈಪಿಂಗ್ ಮಾಡ್ತೀನಿ ಗೊತ್ತಾ ನಾನು. ಸೊ ಇವಾಗ ಸ್ವಲ್ಪ ಹೊತ್ತು ನಂಗೆ ಟೈಮ್ ಇದೆ, ಪೈಪಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ. ಹೊರಗಡೆ ಪೂರ್ತಿ ಕತ್ಲಾಯಿತು ಆಲ್ರೆಡಿ. ಹಾಗೆ ಇದು ಬ್ಲೌಸು ಏನಾಯ್ತಂದರೆ 2 ತೋಳು ಸಮೇತ ಹಚ್ಚಿ ನಾನು ಜೈಂಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಇನ್ನೇನು ಜೈಂಟ್ ಮಾಡಬೇಕನ್ನೋ ಹೊತ್ತಿಗೆ ಬಾಬಿನಲ್ಲಿ ದಾರ ಖಾಲಿ ಆಯಿತು. ಸೊ ಹಂಗಾಗಿ ಇದನ್ನು ಇಲ್ಲಿಗೆ ಇವಾಗ ಬಿಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನನಗೊಂದು ಅರ್ಧ ಗಂಟೆ ಟೈಮ್ ಸಿಕ್ಕರೆ ಸಾಕು, ಕಂಪ್ಲೀಟ್ ಆಯಿತು ಇದು ಬ್ಲೌಸು. ಅಷ್ಟೊತ್ತಿಗೆ ಇಲ್ಲಿ ನೋಡಿ ನಮ್ಮ ಪುಟಾಣಿ ಪಾಪ ಎದ್ದಿದ್ದಾಳೆ. ಹಾಗೆ ಇವಾಗ ಅವಳಿಗೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ತೀನಿ. ಹೆಂಗೋ ಅವ್ರು ಹೊರಗಡೆ ಹೋಗಿದ್ದಾರೆ. ಇವಾಗ ನಾನು ನಮ್ಮ ಮಿಂಚು ಟೈಮು ಡ್ರೆಸ್ ಚೇಂಜ್ ಮಾಡಿಸ್ಬಂದು ಇವಾಗ ಆಟಾಡ್ಕೊಂತ ಕೂತ್ಕೊಂಡಿದ್ದೀನಿ. ಎಷ್ಟು ಚಂದ ಆಟಾಡ್ತಿದ್ದಾಳೆ ಗೊತ್ತಾ. ಸೊ ತಲೆ ಒಂದು ಸ್ವಲ್ಪ ಬಿಸಿ ಆಗಿದೆ. ಔಷಧಿ ಹಾಕನ ಆಮೇಲೆ ನಿನಗೆ ಹಾಕನ ಅಕ್ 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 ಏ ಕಳ್ಳಿ ಅಯ್ಯೋ ಫುಲ್ ಜೋಶಲ್ಲಿ ಆಡ್ತಿದ್ದಾಳೆ ಮರಿ. ಯಾಕೆ ಇವಾಗ ಪಾಪ ಅಲ್ಲ, ಒಳಗಡೆ ಜೋರಾಯಿತು ಅಂದರೆ ಎಷ್ಟು ಅಪ್ಸೆಟ್ ಆಗಿಬಿಡ್ತಾರೆ ಮಕ್ಕಳು. ಸೊ ನೋಡಿ ಇವಾಗ ಆಟ ಆಡ್ತಿದ್ದಾಳೆ ಅವಳು. ಆ್ಯಕ್ಚುಲಿ ಸಪ್ಪೆ ಮುಖ ಹಿಡ್ಕೊಂಡು ಕೂತ್ಕೊಂತಿದ್ಲು. ಇವಾಗ ಆಟ ಆಡಿಸಿದೆ, ಸ್ವಲ್ಪ ಹಾಲು ಕುಡಿಸಿ. ಇವಾಗ ಖುಷಿ ಆಗಿಬಿಡ್ತಾಳೆ. ಅಮ್ಮ ಬಂತು ಬಂತು ಬಂತು, ಹಕ್ 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 ಹಕ್. ನಾನು ಸೌಂಡೇ ಬರಲ್ಲ. ಮಕ್ಕಳು ಹೊರಗಡೆ ಹೋಗಿದ್ರು, ಬಂದ್ರು ಇವಾಗ.
ಫ್ಯಾನ್ ರಿಪೇರಿ ಮಾಡಿಸ್ಕೊಂಬರ್ಬೇಕು ಅಂತ ಹೋಗಿದ್ರು. ಇಷ್ಟು ದಿನ ಏನಂದರೆ ಥಂಡಿಗಾಲ ಇತ್ತು, ಥಂಡಿ ಇತ್ತು, ಗೊತ್ತಾಗ್ತಿರಲಿಲ್ಲ ಶೆಕೆ ಅಂದರೆ. ಇವತ್ತು ನಿನ್ನೆಯಿಂದ ಸ್ವಲ್ಪ ಬಿಸಿಲು ಬಿದ್ದಿದೆ, ಅಬ್ಬಾ ನಿನ್ನೆಯಿಂದ ಬಿಸಿಲು ಬಿದ್ದಿದೆ, ಅದಕ್ಕೆ ಒಂದೇ ದಿನಕ್ಕೆ ಎಷ್ಟೊಂದು ಶೆಕೆ ಗೊತ್ತಾ. ಫ್ಯಾನ್ ರಿಪೇರಿ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಇವಾಗೇನು ಬ್ರೌನ್ ಆಯಿಲ್ ತರಕ್ಕೆ ಹೋಗಿದ್ರು ಅವಾಗಲೇ ಅಲ್ಪಟ್ಟಿ ಅಂತಲೂ ತಂದುಬಿಟ್ಟಿದ್ದಾರೆ. ಸೊ ಮಿಂಚುಗೆ ಈ ಚಿಕ್ಕದಾಗಿ 2 ಅಲ್ಲಿದ್ದಿದೆ ಅಲ್ಲ, ಮೊಳಕೆ ಹೊಡೆದಿದೆ, ಅದೆಲ್ಲ ಪೇನ್ ಎಲ್ಲ ಇರುತ್ತೆ, ಪೂರ್ತಿ ತಲೆ ಎಲ್ಲ ನೋವ್ತಾ ಇರುತ್ತೆ. ಹಾಗಾಗಿನೇ ಮಕ್ಕಳು ಕಿರಿಕಿರಿ, ಒಂಥರ ಇನ್ಯಾಕ್ಟಿವ್, ಸುಸ್ತಿದೆಲ್ಲ ಅನ್ನಿಸ್ತಿರುತ್ತೆ. ಹಾಗೆ ಅಲ್ಪಟ್ಟಿನ ತಗೊಂಬಂದು ಮಾವನ ಕೈಯಲ್ಲಿ ಕಟ್ಟಿಸ್ಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗೆ ನನಗೆ ನನ್ನ ತಮ್ಮ ಇದ್ದಾನೆ, ಅವನೇ ಕಟ್ತಾ ಇರೋದು. ಸೊ ಇವಾಗ ತೆಗೆದು ಹೊಸ್ಲ ಥರ ಕೂರಿಸಿ ಅದಕ್ಕೆ 2 ಉದ್ದಿನ ಕಡ್ಡಿ ಬೆಳಗಿ ಸಂಜೆ ಟೈಮಲ್ಲಿ ಭಾನುವಾರ ಅಥವಾ ಗುರುವಾರ ಕಟ್ಟಿಸ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮ ಹೋಗಿ ಕಟ್ಟುವ ಅಂತ ಹೇಳಿದ್ದಕ್ಕೆ ಸಂಜೆ ಇದನ್ನು ಮಾಡಿಸ್ತಾ ಇರೋದು. ಏನಂತಂದರೆ ಇದು ಹಾಕಿದ ತಕ್ಷಣ ಅದು ಮೋಷನ್ ಆಗಿರ್ಬೋದು, ಮತ್ತು ಅವ್ರಿಗೆ ಸುಸ್ತು ಅಥವಾ ಜ್ವರ, ಆ ಪೇನ್ಸ್ ಅನ್ನೋದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾವ ಥರ ಮ್ಯಾಜಿಕ್ ಅಂತ ಗೊತ್ತಿಲ್ಲ, ಬಟ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಖಂಡಿತ. ಅಂದರೆ ಸೈಂಟಿಫಿಕಲಿ ಕೂಡ ರೀಸನ್ಸ್ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಅದರಲ್ಲೊಂದು ಧಾತು ಅನ್ನೋದಿರುತ್ತೆ, ನಾವು ಸೈನ್ಸ್ ಓದಿದ್ರೆ ಗೊತ್ತಾಗುತ್ತಲ್ವ. ಸೊ ಧಾತು ಅನ್ನೋದು ಬಾಡಿಗೆ ಅದು ಯಾವಾಗಲೂ ಅಂದರೆ ಟಚ್ ಆಗ್ತಾ ಇರಬೇಕು, ಅದರಿಂದ ಈ ಥರದ್ದೆಲ್ಲ ಸಿಮ್ಟಮ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಒಂದ್ಸರಿ ಕೇಳಿದ್ದೆ, ಹಾಗಾಗಿ ಅದನ್ನು ಬಿಲೀವ್ ಮಾಡ್ತೀನಿ. ಅದಕ್ಕೆ ಹುಡುಕ್ತಾ ಇದ್ದೀನಿ ಏನಿದೆ ಇದರಲ್ಲಿ ಅಂತೇಳಿ. ನಾನು ಜೈನ್ ಜೊತೆ ಅದನ್ನೇ ಮಾತಾಡ್ತಾ ಇದ್ದೀನಿ. ಮಮ್ಮಿ ಎಷ್ಟು ಮ್ಯಾಜಿಕ್ ಅಲ್ಲ, ಎಲ್ಲದಕ್ಕೂ ಒಂದು ಧಾರ್ಮಿಕವಾಗಿ ಕಾರಣ ಇರುತ್ತೆ, ಹಾಗೆ ಸೈಂಟಿಫಿಕಲ್ಲೂ ಕೂಡ ಕಾರಣ ಇರುತ್ತೆ, ನಮ್ಗೆ ಅರ್ಥನೇ ಆಗಲ್ಲ ಅಂತ ಅಂದ್ಕೊಂಡು. ಸೊ ಮಿಂಚುನ ಅಸಲು ಹಿಡ್ಕೊಳಕ್ಕಾಗಲ್ಲ, ಅವಳು ಹಂಗೆ ಅಲ್ಲಾಡ್ತಾನೆ ಇರ್ತಾಳೆ. ಸೊ ಹೇಗೋ ಕಟ್ತಾ ಇದ್ದಾನೆ. ಇದು ನೋಡೋಣ, ಹಲ್ಪಟ್ಟಿ ಅಂತಂದರೆ ಹಲ್ಲು ಬರೋವರೆಗೂ ಇರಬೇಕು ಅಷ್ಟೇ, ಆಮೇಲೆ ನಾವು ತೆಗಿತೀವಿ ಇದನ್ನು, ಹಾಗೆ ಬಿಡಲ್ಲ. ಬಟ್ಟೆದಿರುತ್ತೆ, ಅವ್ರಿಗೇನು ಇರಿಟೇಷನ್ ಅಂತದ್ದು ಏನಾಗಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡ್ತಿದ್ದಾನೆ ಹಾಗೆ. ಇದಿಷ್ಟು ಇವಳಿಗೋಸ್ಕರ ಇವಾಗ ಮಾಡ್ತಾ ಇರೋವಂಥದ್ದು. ಬಟ್ ಪರವಾಗಿಲ್ಲ, ಬೆಳಗ್ಗೆಗಿಂತ 2 ಸರಿ ಮೋಷನ್ ಆಯಿತು ಬುರ್ನಲ್ಲಿ ಹಾಕಿದಾಗ. ಸಾರಿ, ಬುರ್ನಲ್ ಅಂದರೆ ಬ್ರೌನ್ ಆಯಿಲ್, ಅದನ್ನು ಬುರ್ನಲ್ ಅಂತ ಕರಿತೀವಿ ಆಡು ಭಾಷೆಯಲ್ಲಿ. ಇಬ್ಬರಲ್ಲಿ ತಿಂಡಿ ತಿನ್ಕೊಂತ ಕೂತ್ಕೊಂಡಿದ್ದಾರೆ. ಅಪ್ಪ ಮಕ್ಕಳು ಹೋಗಿ ಮಿಂಚು ಫುಲ್ ಬೆವಿತಿದ್ದಾಳೆ ಅಂತೇಳಿ ಕೆಟ್ಟಿರೋಂಥ ಫ್ಯಾನನ್ನು ಸರಿ ಮಾಡಿಸ್ಕೊಂಬಂದರು. ಥ್ಯಾಂಕ್ ಯು ಮಕ್ಕಳ, ಪಪ್ಪಗೆ ನಿಮಗೆ ಥ್ಯಾಂಕ್ ಯು. ಇವಳು ನೋಡಿ ಹಾಲು ಕುಡಿಯೋದು ಬಿಟ್ಟು ಎದ್ದು ಹೋಗ್ತಿದ್ದಾಳೆ. ಹಾಲು ಕುಡಿಸ್ಬೇಕಂತ ಹಾಕೊಂಡಿದ್ದೆ. ಸೊ ಹಾಗೆ ಹೋಗಿ ಶಾಕಲ್ಲಿ ನೋಡ್ತಿದ್ದಾಳೆ. ಅಮ್ಮ ಗುಂಡ, ನಿನಗೆ ಫ್ಯಾನ್ ಬಂತು. ಮಿಂಚುದೇನಂತಂದರೆ ಹುಟ್ಟಿದಾಗಿಂದ ಅವಳು ಶೆಕೆ ತಡ್ಕೊಳ್ಳಲ್ಲ ಈ ಹುಡುಗಿ. ನೋಡಿ ಹಾಗೆ ಕೂತ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಅಲ್ವಾ. ಸೊ ಶೆಕೆ ತಡ್ಕೊಳ್ಳಲ್ಲ, ಶೆಕೆ ಎಲ್ಲಿ ಇರುತ್ತೋ ಅಲ್ಲಿ ಇವಳು ಇರ್ತಿರ್ಲಿಲ್ಲ, ಅಷ್ಟು ನಮಗೆ ಟಾರ್ಚರ್ ಮಾಡ್ತಿದ್ಲು. ಅದು ಹೆಂಗೆ ತಡ್ಕೊಂಡಿದ್ಲು ಏನೋ ಈ 1 ವಾರ ಪೂರ್ತಿ. ಸೊ ಸದ್ಯ ಇವತ್ತಾದ್ರೂ ಬಂತು, ಓಕೆ. ಅದನ್ನು ನೋಡೋದಕ್ಕೆ ಹೆಂಗೆ ಎದ್ದು ಹೋಗ್ತಾಳೆ ನೋಡಿ. ಸೊ ನನ್ನ ಊಟ ಆಯಿತು, ಹಾಗೆ ಚಿಟ್ಟಿ ಕೂಡ ಊಟ ಮಾಡಿಸ್ದೆ. ಹಾಗೆ ಮಿಟ್ಟುಗೆ ಇವಾಗ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಆಲ್ರೆಡಿ 10 o'clock ಆಗಿದೆ. ಹಾಗೆ ಜಯಂತ್ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ನೋಡಿ ಹೆಂಗೆ ಮಾಡ್ತಾಳೆ, ಇದನ್ನ ಹಿಡ್ಕೊಳಕ್ಕೆ ಬರ್ತಾಳೆ. ಸೊ ಹಿಡ್ಕೊಳಕ್ಕೆ ಬರೋಕ್ಕಂತ ಆಟ ಆಡ್ತಿದ್ದಾಳೆ. ಮಿಂಚು ನೀರು ಕುಂದಿರ್ಸ್ಕೊಂಡಿದ್ದೀನಿ, ಹಾಗೆ ಇವರಿಬ್ಬರು ನೀರು ಕುಂದಿರ್ಸ್ಕೊಂಡಿದ್ದೀನಿ. ಇದು ನೋಡಿ, ಇದು ಆ್ಯಕ್ಷನ್ ಮಾಡುತ್ತೆ. ಸೊ ಏನಿಲ್ಲ ಫ್ರೆಂಡ್ಸ್, ಇವತ್ತಿನ ಬೋರಿಂಗ್ ಡೇ, ಲೇಜಿ ಡೇ ಈ ಥರ ಕಂಪ್ಲೀಟ್ ಆಗ್ತಾ ಇದೆ. ಆ್ಯಂಡ್ ಗೊತ್ತಲ್ವಾ, ಮಗಳಿಗೆ ಸಿಕ್ನೆಸ್ ಇದೆ, ಹಾಗೆ ನಾನು ಕೂಡ ಹಾಗೆ ಸ್ವಲ್ಪ ಸಿಕ್ ಬಂದಿರೋ ಥರನೇ ಇದ್ದೀನಿ. ಆ್ಯಂಡ್ ಎನಿವೇ ಇವಾಗ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡೋಣ. ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಫುಲ್ ಡೇ ಲಾಗ್ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹಿಂಗೆ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.